ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಡೇಸ್ ಯಾವ ಥರ ಇರುತ್ತೆ, ಟ್ರಾಫಿಕ್ ಆಗಿರ್ಬೋದು, ರೋಡಲ್ಲಿ ರಶ್ ಆಗಿರ್ಬೋದು, ಯಾವ ಥರ ಇರುತ್ತೆ ಹಾಗೂ ಇದನ್ನು ಕಂಪೇರ್ ಮಾಡೋಣ ಮಂಡೇಗೆ. ಮಂಡೇ ಎಲ್ಲ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಮನೆ ಏನಾದರೂ ಇದ್ದರೆ ಈ ಥರ ಎಕ್ಸ್ಪೀರಿಯನ್ಸ್ ಏನು ಮಾಡಿರಲ್ಲ. ಆದ್ರೂ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಆಗಿರುತ್ತೆ, ಮ್ಯಾಕ್ಸಿಮಮ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಷ್ಟೇ. ನೋಡಿ ರೋಡೆಲ್ಲ ಎಷ್ಟು ಖಾಲಿ ಇದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇದೇ ಪರ್ಟಿಕ್ಯುಲರ್ ಏರಿಯಾ ನೋಡಿ, ಇಲ್ಲಿಂದ ಹಿಡಿದು ಎಲ್ಲಿವರೆಗೂ ಖಾಲಿನೇ, ಯಾವ ಗಾಡಿಗಳೇನೇ ಇಲ್ಲ. ನೋಡ್ಬೋದು ಇಷ್ಟು ಗಾಡಿಗಳು ಇದ್ರೂ ಕೂಡ ನಾನು ಏನು ಹೇಳ್ತಿದ್ದೀನಿ, ಗಾಡಿಗಳು ಯಾವ ಇಲ್ಲ, ರಶ್ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಂಡೇ ಎಷ್ಟು ರಶ್ ಇರ್ಬೋದು, ಹೋದರೆ ಕರೆಕ್ಟಾಗಿ ಹೋದರೆ ಯಾವುದು ಟ್ರಾಫಿಕ್ ಜಾಮ್ ಆಗೋದಾಗಿರಲಿ, ತುಂಬ ಲೇಟ್ ಆಗೋದಾಗಿರಲಿ, ಈ ಥರ ಎಲ್ಲ ಆಗಲ್ಲ. ಯಾವಾಗ ಒಂದೊಂದು ಲೇನ್ಗೆ ಒಂದೊಂದು ಸ್ಪೀಡ್ ಅಂತ ಸೆಟ್ ಮಾಡಿ, ಇನ್ ಕೇಸ್ ಬೈಕ್ಗೆ ಒಂದು, ಅದಾದಮೇಲೆ ಸ್ಲೋ ಹೋಗೋ ಗಾಡಿಗಳಿಗೆ, ಕಾರ್ಗಳಿಗೇ ಒಂದು, ಆಮೇಲೆ ಹೆವಿ ವೆಹಿಕಲ್ಸ್ ಅಂದರೆ ಬಸ್ ಆಗಿರ್ಬೋದು, ಇಲ್ಲ ಲಾರಿಗಳಾಗಿರೋ ಅದೊಂದು ಲೈನ್ ಏನಾದರೂ ಮಾಡಿಬಿಟ್ರೆ, ಅಂದರೆ NH ಹೈವೇಸ್ನಲ್ಲಿ ಇದೇ ಥರನೇ ಫಾಲೋ ಮಾಡೋದು. ಓವರ್ಟೇಕ್ ಮಾಡೋದಕ್ಕೆ ಒಂದು ಲೈನ್ ಮಾಡ್ತಾರೆ, ಸ್ಪೀಡ್ ಹೋಗೋದಕ್ಕೆ, ಮೀಡಿಯಮ್ ಹೋಗೋದಕ್ಕೆ ಒಂದಿರುತ್ತೆ, ಮತ್ತು ನಾರ್ಮಲ್ ಆಗಿ ಹೋಗೋದಕ್ಕೆ ಇನ್ನೊಂದು ಕಡೆ ಮಾಡಿರ್ತಾರೆ ಲೈನ್ಸ್ ಎಲ್ಲ. 3 ಏನಾದರೂ ಲೈನ್ಸ್ ಇದ್ದರೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸ್ಗೆ ನಾವು ಮೂವ್, ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ, ಅವಾಗ ಮಾತ್ರ ನಾವು ಈಸಿಯಾಗಿ ಮೂವ್ ಆಗ್ಬೋದು. The next day. ಹಾಯ್ ಸ್ನೇಹಿತರೆ, ಇವಾಗ ಕಂಪ್ಯಾರಿಸನ್ ಏನು ಅಂದರೆ ಸಂಡೇನಲ್ಲಿ ಯಾವ ಥರ ಫ್ರೀ ಇರುತ್ತೆ ರೋಡು, ಅದಾದಮೇಲೆ ವೀಕ್ ಡೇಸ್ನಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ. ಆವಾಗಲೇ ನೋಡ್ತಿದ್ದೀರಾ, ಇಲ್ಲಿಂದ ಹಿಡ್ದು ಎಲ್ಲಿವರೆಗೂ ಇದೆ ನೋಡಿ, ಎಲ್ಲ ಟ್ರಾಫಿಕ್ ಫುಲ್ ಜಾಮ್. ಇದು ಎಲ್ಲ ಇಲ್ಲಿಂದ ಹಿಡ್ದು ಮಾರ್ತಳ್ಳಿವರೆಗೂ ಜಾಮ್ ಇರೋ ಥರ ಅನಿಸುತ್ತೆ ಒಂದೊಂದು ಸರಿ. ಇಷ್ಟು ರೋಡೆಲ್ಲ ಜಾಮ್. ಅಣ್ಣ ನನ್ನ ಕೈಯಲ್ಲಿ ಆಯ್ತು. ನನ್ನ ಮಗಳ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್, ಕಾಪಾಡಿ ಸರ್. ಸಾಯಿಸ್ಬಿಡ್ತೀನಿ ನೋಡು.
ನೋಡಿ ಎಲ್ಲಿವರೆಗೂ ಕಾಣಿಸ್ತಿದೆ, ಅಲ್ಲಿವರೆಗೂ ಟ್ರಾಫಿಕ್ ಇದೆ. ನಾನು ಅವತ್ತು ಅಲ್ಲಿವರೆಗೂ